ಪಾಕಿಸ್ತಾನದ ಏರ್ ಡಿಫೆನ್ಸ್ ಕಂಪ್ಲೀಟ್ ಧ್ವಂಸವಾಗಿದೆ. ಈ ಕ್ಷಣದ ಅತಿ ದೊಡ್ಡ ಸುದ್ದಿಯೊಂದು ಬರ್ತಾ ಇದೆ. ಈ ಕ್ಷಣದ ಅತಿ ದೊಡ್ಡ ಯುದ್ಧದ ಸುದ್ದಿ. ನೌಕಾದಳ ಎಂಟ್ರಿ ಕೊಟ್ಟಿದೆ. ನೌಕಾದಳ ಎಂಟ್ರಿ ಕೊಟ್ಟಿದೆ. ಏರ್ ಫೋರ್ಸ್ ಆಯ್ತು, ಪದಾತಿ ದಳ ಆಯ್ತು, ಆರ್ಮಿ ಆಯ್ತು. ಇದೀಗ ನೌಕಾದಳ ಕರಾಚಿ ಟಾರ್ಗೆಟ್. ಈಗ INS ವಿಕ್ರಾಂತ್, ಅಲ್ಲಿಂದ ಒಂದು ರಫೇಲ್, ಅಲ್ಲಿಗೆ ಕರಾಚಿ, ಅಲ್ಲಿಗೆ ಕರಾಚಿ. ಕರಾಚಿ ಬಿಸ್ಕೆಟ್ ತರ ಪುಡಿ ಪುಡಿ ರಣರಂಗಕ್ಕೆ ನೌಕಾದಳ. ಭಾರತದ ವಾಯುಪಡೆಯ ದಾಳಿಯನ್ನೇ ಸುಧಾರಿಸಿಕೊಳ್ತಾ ಇಲ್ಲ ಪಾಕಿಸ್ತಾನ. ಇದೀಗ ಭಾರತದ ನೇವಿ ಫೋರ್ಸ್, ಭಾರತದ ನೌಕಾದಳದಿಂದ ಪಾಕಿಸ್ತಾನದ ಮೇಲೆ ಪ್ರಹಾರ. ವೀಕ್ಷಕರೇ ಗಮನಿಸಿ, ಪಾಕಿಸ್ತಾನದ ಪೂರ್ವ ಭಾಗದ ಮೇಲೆ ಇದೀಗ ವಾಯುಪಡೆಯಿಂದ ದಾಳಿ ಆಗ್ತಾ ಇದೆ. ದಕ್ಷಿಣ ಭಾಗ, ಪಾಕಿಸ್ತಾನದ ದಕ್ಷಿಣ ಭಾಗದಿಂದ ನೌಕಾದಳದ ಅಟ್ಯಾಕ್. ಈಗ ಆಲ್ರೆಡಿ ಅರಬ್ಬಿ ಸಮುದ್ರದಲ್ಲಿ ಸಿದ್ಧವಾಗಿ ನಿಂತಿತ್ತು INS ವಿಕ್ರಾಂತ್. ಭಾರತದ ಬಳಿಯಲ್ಲಿ ಎರಡೆರಡು ಯುದ್ಧ ವಾಹಕ ನೌಕೆಗಳಿದೆ. INS ವಿಕ್ರಾಂತ್, INS ವಿಕ್ರಮಾದಿತ್ಯ. ಪಾಕಿಸ್ತಾನದ ಬಳಿಯಲ್ಲಿ ಒಂದೇ ಒಂದು ನೌಕಾ ಪಡೆ ಆ ರೀತಿಯಾಗಿ ಯುದ್ಧ ವಾಹಕ ನೌಕಾ ವಾಹನ ಪಾಕಿಸ್ತಾನದ ಬಳಿಯಲ್ಲಿ ಒಂದೇ ಒಂದು ಇಲ್ಲ. ಪಹಲ್ಗಾಮ್ನಲ್ಲಿ ದಾಳಿಯಾದ ದಿನವೇ ಅರಬ್ಬಿ ಸಮುದ್ರದಲ್ಲಿ ಕರಾಚಿಯನ್ನ ಗುರಿಯಾಗಿಸಿಕೊಂಡು INS ವಿಕ್ರಾಂತ್ ಅನ್ನ ಪ್ಲೇಸ್ ಮಾಡಲಾಗಿತ್ತು. INS ವಿಕ್ರಮಾದಿತ್ಯ ಕೂಡ ಯುದ್ಧದ ತಾಲೀಮನ್ನ ಮಾಡಿ ಮುಗಿಸಿದೆ. ಕೇವಲ ಈ ಎರಡು ಯುದ್ಧ ವಾಹಕ ನೌಕೆಗಳು ಸಾಕು ಪಾಕಿಸ್ತಾನದ ಕರಾಚಿಯನ್ನ ಬಹುಶಃ 2 ಗಂಟೆ ಕೂಡ ಬೇಡ ಅನ್ಸುತ್ತೆ. ಈಗ ಹೇಗೆ ಪಾಕಿಸ್ತಾನದಿಂದ ಬಂದ ಡ್ರೋನ್ಗಳನ್ನ, ಮಿಸೈಲ್ಗಳನ್ನ 2 ಗಂಟೆಯಲ್ಲಿ ಭಾರತದ ವಾಯುಪಡೆ ಹೊಡೆದು ಉರುಳಿಸ್ತೋ, INS ವಿಕ್ರಾಂತ್ಗೆ ಫುಲ್ ಹ್ಯಾಂಡ್ ಕೊಟ್ರೆ ಕರಾಚಿ ಕೆಲವೇ ಕ್ಷಣಗಳಲ್ಲಿ ಸುಟ್ಟು ಕರಕಲಾಗಿ ಹೋಗೋದು ನಿಶ್ಚಿತ. ವಿಲ್ ವಿ ಹಿಟ್ ಕರಾಚಿ? ಭಾರತ ಕರಾಚಿಯನ್ನ ಟಾರ್ಗೆಟ್ ಮಾಡಿ ದಾಳಿ ಮಾಡುತ್ತಾ? ಕೆಲವೇ ಕ್ಷಣಗಳಲ್ಲಿ ಅದರ ಅಪ್ಡೇಟ್ ಕೂಡ ನಿಮ್ಮ ಮುಂದೆ. ಒಂದ್ ಕಡೆ ಇಸ್ಲಾಮಾಬಾದ್, ಒಂದ್ ಕಡೆಯಲ್ಲಿ ಲಾಹೋರ್, ಮತ್ತೊಂದು ಕಡೆ ಸಿಯಾಲ್ಕೋಟ್. ಇದೀಗ ಕರಾಚಿ ಕೂಡ ಟಾರ್ಗೆಟ್. ಪಾಕಿಸ್ತಾನದ ಪ್ರಮುಖ ನಗರಗಳನ್ನೇ ಹುಡುಕಿ ಗುರಿಯಾಗಿಸಿ ದಾಳಿ ಪ್ರಾರಂಭ ಆಗಿದೆ. ಒಂದು ಕಡೆ ವಾಯುಪಡೆ, ಮತ್ತೊಂದು ಕಡೆಯಲ್ಲಿ ನೌಕಾದಳ. ಭಾರತದ ಎರಡೂ ಶಕ್ತಿಗಳು ಇದೀಗ ಪಾಕಿಸ್ತಾನವನ್ನ ಕಾಡೋಕೆ ಪ್ರಾರಂಭ ಮಾಡಿದೆ. ಪಾಕಿಸ್ತಾನದ ಪರಿಸ್ಥಿತಿ ಹೇಗಿದೆ? ಚಿಕ್ಕ ಬ್ರೇಕ್ ಆದ ನಂತರ ಇದರ ಡೀಟೇಲ್ಸ್ ನಿಮ್ಮ ಮುಂದೆ. ಪಾಕಿಸ್ತಾನದ ಏರ್ ಡಿಫೆನ್ಸ್ ಕಂಪ್ಲೀಟ್ ಧ್ವಂಸವಾಗಿದೆ. ಈ ಕ್ಷಣದ ಅತಿ ದೊಡ್ಡ ಸುದ್ದಿಯೊಂದು ಬರ್ತಾ ಇದೆ. ಈ ಕ್ಷಣದ ಅತಿ ದೊಡ್ಡ ಯುದ್ಧದ ಸುದ್ದಿ. ನೌಕಾದಳ ಎಂಟ್ರಿ ಕೊಟ್ಟಿದೆ. ಏರ್ ಫೋರ್ಸ್ ಆಯ್ತು, ಪದಾತಿ ದಳ ಆಯ್ತು, ಆರ್ಮಿ ಆಯ್ತು. ಇದೀಗ ನೌಕಾದಳ ಕರಾಚಿ ಟಾರ್ಗೆಟ್. ಈಗ INS ವಿಕ್ರಾಂತ್, ಅಲ್ಲಿಂದ ಒಂದು ರಫೇಲ್, ಅಲ್ಲಿಗೆ ಕರಾಚಿ ಬಿಸ್ಕೆಟ್ ತರ ಪುಡಿ ಪುಡಿ ರಣರಂಗಕ್ಕೆ ನೌಕಾದಳ. ಭಾರತದ ವಾಯುಪಡೆಯ ದಾಳಿಯನ್ನೇ ಸುಧಾರಿಸಿಕೊಳ್ತಾ ಇಲ್ಲ ಪಾಕಿಸ್ತಾನ. ಇದೀಗ ಭಾರತದ ನೇವಿ ಫೋರ್ಸ್, ಭಾರತದ ನೌಕಾದಳದಿಂದ ಪಾಕಿಸ್ತಾನದ ಮೇಲೆ ಪ್ರಹಾರ. ವೀಕ್ಷಕರೇ ಗಮನಿಸಿ, ಪಾಕಿಸ್ತಾನದ ಪೂರ್ವ ಭಾಗದ ಮೇಲೆ ಇದೀಗ ವಾಯುಪಡೆಯಿಂದ ದಾಳಿ ಆಗ್ತಾ ಇದೆ. ದಕ್ಷಿಣ ಭಾಗ, ಪಾಕಿಸ್ತಾನದ ದಕ್ಷಿಣ ಭಾಗದಿಂದ ನೌಕಾದಳದ ಅಟ್ಯಾಕ್. ಈಗ ಆಲ್ರೆಡಿ
ಅರಬ್ಬಿ ಸಮುದ್ರದಲ್ಲಿ ಸಿದ್ಧವಾಗಿ ನಿಂತಿತ್ತು ಐಎನ್ಎಸ್ ವಿಕ್ರಾಂತ್. ಭಾರತದ ಬಳಿಯಲ್ಲಿ ಎರಡೆರಡು ಯುದ್ಧ ವಾಹಕ ನೌಕೆಗಳಿದೆ. ಐಎನ್ಎಸ್ ವಿಕ್ರಾಂತ್, ಐಎನ್ಎಸ್ ವಿಕ್ರಮಾದಿತ್ಯ. ಪಾಕಿಸ್ತಾನದ ಬಳಿಯಲ್ಲಿ ಒಂದೇ ಒಂದು ನೌಕಾ ಪಡೆ ಆ ರೀತಿಯಾಗಿ ಯುದ್ಧ ವಾಹಕ ನೌಕಾ ವಾಹನ ಪಾಕಿಸ್ತಾನದ ಬಳಿಯಲ್ಲಿ ಒಂದೇ ಒಂದು ಇಲ್ಲ. ಪಹಲ್ಗಾಮ್ನಲ್ಲಿ ದಾಳಿಯಾದ ದಿನವೇ ಅರಬ್ಬಿ ಸಮುದ್ರದಲ್ಲಿ ಕರಾಚಿಯನ್ನ ಗುರಿಯಾಗಿಸಿಕೊಂಡು ಐಎನ್ಎಸ್ ವಿಕ್ರಾಂತ್ ಅನ್ನ ಪ್ಲೇಸ್ ಮಾಡಲಾಗಿತ್ತು. ಐಎನ್ಎಸ್ ವಿಕ್ರಮಾದಿತ್ಯ ಕೂಡ ಯುದ್ಧದ ತಾಲೀಮನ್ನ ಮಾಡಿ ಮುಗಿಸಿದೆ. ಕೇವಲ ಈ ಎರಡು ಯುದ್ಧ ವಾಹಕ ನೌಕೆಗಳು ಸಾಕು ಪಾಕಿಸ್ತಾನದ ಕರಾಚಿಯನ್ನ ಬಹುಶಃ 2 ಗಂಟೆ ಕೂಡ ಬೇಡ ಅಂತ. ಈಗ ಹೇಗೆ ಪಾಕಿಸ್ತಾನದಿಂದ ಬಂದ ಡ್ರೋನ್ಗಳನ್ನ, ಮಿಸೈಲ್ಗಳನ್ನ 2 ಗಂಟೆಯಲ್ಲಿ ಭಾರತದ ವಾಯುಪಡೆ ಹೊಡೆದು ಉರುಳಿಸ್ತೋ, ಐಎನ್ಎಸ್ ವಿಕ್ರಾಂತ್ಗೆ ಫುಲ್ ಹ್ಯಾಂಡ್ ಕೊಟ್ರೆ ಕರಾಚಿ ಕೆಲವೇ ಕ್ಷಣಗಳಲ್ಲಿ ಸುಟ್ಟು ಕರಕಲಾಗಿ ಹೋಗೋದು ನಿಶ್ಚಿತ. ವಿಲ್ ವಿ ಹಿಟ್ ಕರಾಚಿ? ಭಾರತ ಕರಾಚಿಯನ್ನ ಟಾರ್ಗೆಟ್ ಮಾಡಿ ದಾಳಿ ಮಾಡುತ್ತಾ? ಕೆಲವೇ ಕ್ಷಣಗಳಲ್ಲಿ ಅದರ ಅಪ್ಡೇಟ್ ಕೂಡ ನಿಮ್ಮ ಮುಂದೆ. ಒಂದ್ ಕಡೆ ಇಸ್ಲಾಮಾಬಾದ್, ಒಂದ್ ಕಡೆಯಲ್ಲಿ ಲಾಹೋರ್, ಮತ್ತೊಂದ್ ಕಡೆ ಸಿಯಾಲ್ಕೋಟ್, ಇದೀಗ ಕರಾಚಿ ಕೂಡ ಟಾರ್ಗೆಟ್. ಪಾಕಿಸ್ತಾನದ ಪ್ರಮುಖ ನಗರಗಳನ್ನೇ ಹುಡುಕಿ ಗುರಿಯಾಗಿಸಿ ದಾಳಿ ಪ್ರಾರಂಭ ಆಗಿದೆ. ಒಂದು ಕಡೆ ವಾಯುಪಡೆ, ಮತ್ತೊಂದು ಕಡೆಯಲ್ಲಿ ನೌಕಾದಳ. ಭಾರತದ 2 ಶಕ್ತಿಗಳು ಇದೀಗ ಪಾಕಿಸ್ತಾನವನ್ನ ಕಾಡೋಕೆ ಪ್ರಾರಂಭ ಮಾಡಿದೆ. ಪಾಕಿಸ್ತಾನದ ಪರಿಸ್ಥಿತಿ ಹೇಗಿದೆ? ಚಿಕ್ಕ ಬ್ರೇಕ್ ಆದ ನಂತರ ಇದರ ಡೀಟೇಲ್ಸ್ ನಿಮ್ಮ ಮುಂದೆ. ಪಾಕಿಸ್ತಾನದ ಏರ್ ಡಿಫೆನ್ಸ್ ಕಂಪ್ಲೀಟ್ ಧ್ವಂಸವಾಗಿದೆ. ಈ ಕ್ಷಣದ ಅತಿ ದೊಡ್ಡ ಸುದ್ದಿ ಒಂದು ಬರ್ತಾ ಇದೆ. ಈ ಕ್ಷಣದ ಅತಿ ದೊಡ್ಡ ಯುದ್ಧದ ಸುದ್ದಿ. ನೌಕಾದಳ ಎಂಟ್ರಿ ಕೊಟ್ಟಿದೆ. ಏರ್ ಫೋರ್ಸ್ ಆಯ್ತು, ಪದಾತಿ ದಳ ಆಯ್ತು, ಆರ್ಮಿ ಆಯ್ತು, ಇದೀಗ ನೌಕಾದಳ. ಕರಾಚಿ ಟಾರ್ಗೆಟ್. ಈಗ ಐಎನ್ಎಸ್ ವಿಕ್ರಾಂತ್, ಅಲ್ಲಿಂದ ಒಂದು ರಫೇಲ್, ಅಲ್ಲಿಗೆ ಕರಾಚಿ ಬಿಸ್ಕೆಟ್ ತರ ಪುಡಿ ರಣರಂಗಕ್ಕೆ ನೌಕಾದಳ. ಭಾರತದ ವಾಯುಪಡೆಯ ದಾಳಿಯನ್ನೇ ಸುಧಾರಿಸಿಕೊಳ್ತಾ ಇಲ್ಲ ಪಾಕಿಸ್ತಾನ. ಇದೀಗ ಭಾರತದ ನೇವಿ ಫೋರ್ಸ್, ಭಾರತದ ನೌಕಾದಳದಿಂದ ಪಾಕಿಸ್ತಾನದ ಮೇಲೆ ಪ್ರಹಾರ. ವೀಕ್ಷಕರೇ ಗಮನಿಸಿ, ಪಾಕಿಸ್ತಾನದ ಪೂರ್ವ ಭಾಗದ ಮೇಲೆ ಇದೀಗ ವಾಯುಪಡೆಯಿಂದ ದಾಳಿ ಆಗ್ತದೆ.